60 ವರ್ಷಗಳಾಗ್ತಾ ಇದೆ ಸ್ಥಾಪನೆಯಾಗಿ. ಇದರ ಪ್ರಥಮ ಅಧ್ಯಕ್ಷರು ಮೈಸೂರಿನ ಜಯಚಾಮರಾಜೇಂದ್ರ ಒಡೆಯರು ಅಂದಿನ ಪ್ರಥಮ ಅಧ್ಯಕ್ಷರಾಗಿದ್ದರು. ಅಂದಿನ ಕರ್ನಾಟಕದ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯದರ್ಶಿಗಳು YK ರಾಘವೇಂದ್ರ ಅಂತ ಹೇಳಿ ಇವತ್ತು ಅವರು ನಮ್ಮೊಂದಿಗೆ ಇದ್ದಾರೆ. ವಿಶ್ವ ಹಿಂದೂ ಪರಿಷತ್ ದೇಶದಾದ್ಯಂತ ಇವತ್ತಿನವರೆಗೆ ಅಂದರೆ ಕಳೆದ 60 ವರ್ಷಗಳಿಂದ ಏನು ಸಮಾಜದಲ್ಲಿ ಮತ್ತು ದೇವಸ್ಥಾನದ ಪಾತ್ರಗಳಿರ್ಬೋದು, ಸಂತರ ಪಾತ್ರದಲ್ಲಿರ್ಬೋದು, ಅದೇ ರೀತಿಯಾಗಿ ಹಲವಾರು ಮೇಲುಕೆಗಳು ಇರುವಂಥ ಭಾವನೆಗಳ ಒಂದು ಸಾಮಾಜಿಕವಾಗಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳಲ್ಲೂ ಕೂಡ ವಿಶ್ವ ಹಿಂದೂ ಪರಿಷತ್ತು ಅತಿ ಹೆಚ್ಚಿನ ಕಾರ್ಯವನ್ನು ಕಳೆದ 60 ವರ್ಷಗಳಿಂದ ಮಾಡಿಕೊಂಡು ಬಂದಿದೆ. ಇವತ್ತು ನಾವು ಪತ್ರಿಕಾಗೋಷ್ಠಿ ಮಾಡಬೇಕಂತ ಉದ್ದೇಶ ಏನಂತಂದರೆ, ಇಡೀ ದೇಶದಾದ್ಯಂತ ಎಲ್ಲ ತಾಲೂಕು ಪ್ರಖಂಡಗಳಲ್ಲಿ ಕೂಡ ವಿಶ್ವ ಹಿಂದೂ ಪರಿಷತ್ ಕರೆ ಕೊಟ್ಟಿದೆ. 60 ವರ್ಷಗಳ ಒಂದು ಕಾರ್ಯ ಸಾಧನೆ, ಹಿಂದೂ ಸಮಾಜದಲ್ಲಿ ಇದರ ಒಂದು ಪಾತ್ರ ಏನು ಅಂತ ತಿಳಿಸುವಂಥ ಉದ್ದೇಶಕ್ಕೆ ನಾವು ಇವತ್ತೊಂದು ಪತ್ರಿಕಾಗೋಷ್ಠಿಯಲ್ಲಿ ಬಂದಿದ್ದೀವಿ. ಕಾರಣ ಏನು ಅಂತಂದರೆ, ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಕೂಡ 7 ಪ್ರಖಂಡಗಳಿದ್ದಾವೆ. 7 ಪ್ರಖಂಡದಲ್ಲೂ ಕೂಡ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಕರ್ನಾಟಕದ ಉತ್ತರ ಪ್ರಾಂತದಲ್ಲಿ 153 ತಾಲೂಕುಗಳು ಬರ್ತವೆ. 153 ತಾಲೂಕುಗಳಲ್ಲೂ ಕೂಡ ಈ ಒಂದು ವಿಶ್ವ ಹಿಂದೂ ಪರಿಷತ್ತಿನ 60 ವರ್ಷಗಳ ಷಷ್ಠಿ ಪೂರ್ತಿ ಕಾರ್ಯಕ್ರಮ ನಡೀತಾ ಇದೆ. ಅದರ ಅಂಗವಾಗಿ ಕೂಡ ಇವತ್ತು ಮೊದಲನೇದಾಗಿ ಕೊಪ್ಪಳ ಜಿಲ್ಲೆಯಲ್ಲಿ ಕನಕಗಿರಿಯಲ್ಲಿ ಇವತ್ತು ಕನಕಾಚಲಪತಿ ದೇವಸ್ಥಾನದ ಪದ್ಮಾವತಿ ಮಂಟಪದಲ್ಲಿ ಪ್ರಥಮ ಒಂದು ನಮ್ಮ ಕೊಪ್ಪಳ ಜಿಲ್ಲಾ ಕಾರ್ಯಕ್ರಮ ನಡೀತಾ ಇದೆ. ಸಾಯಂಕಾಲ ಉದ್ಘಾಟನೆ ಕಾರ್ಯಕ್ರಮ ಇವತ್ತು ಸಂಜೆ 5 ಗಂಟೆಗೆ ಕೊಪ್ಪಳ ಜಿಲ್ಲಾ ಉದ್ಘಾಟನಾ ಕಾರ್ಯಕ್ರಮ ಕನಕಗಿರಿಯಲ್ಲಿ ನಡೀತಾ ಇದೆ. ಅದೇ ರೀತಿಯಾಗಿ ನಾಳೆ ಕೂಡ ಯಲಬುರ್ಗಾ, ಕುಕನೂರು ಮತ್ತು ಕೊಪ್ಪಳ ಜಿಲ್ಲೆ ಕೊಪ್ಪಳ ನಗರ ಪ್ರಖಂಡದಲ್ಲಿ ಕೂಡ ಈ ಒಂದು ವಿಶ್ವ ಹಿಂದೂ ಪರಿಷತ್ತಿನ 60 ವರ್ಷಗಳ ಕಾರ್ಯಕ್ರಮ ಕೂಡ ನಡೀತಾ ಇದೆ. ಗಂಗಾವತಿಯಲ್ಲಿ ಇದೇ ಗುರುವಾರ ಅಂದರೆ ದಿನಾಂಕ 5ನೇ ತಾರೀಕು ಸಂಜೆ 5 ಗಂಟೆಗೆ ಶ್ರೀ ಅಮರ ಜ್ಯೋತಿ ಕಲ್ಯಾಣ ಮಂಟಪ, ರಾಣಾ ಪ್ರತಾಪ್ ಸರ್ಕಲ್ ಹತ್ತಿರುವ ಕಲ್ಯಾಣ ಮಂಟಪದಲ್ಲಿ ನಮ್ಮ ಒಂದು ವಿಶ್ವ ಹಿಂದೂ ಪರಿಷತ್ತಿನ ಷಷ್ಠಿ ಪೂರ್ತಿ ಕಾರ್ಯಕ್ರಮ ನಡೆಯಲಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಗಂಗಾವತಿಯ ಮಾತಾ ಭಗಿನಿಯರು ಮತ್ತು ಹಿರಿಯರು, ಯುವ ಮಿತ್ರರು ಕೂಡ ಬಂದು ಭಾಗಿಯಾಗಬೇಕಂತೇಳಿ ವಿಶ್ವ ಹಿಂದೂ ಪರಿಷತ್ತಿನ ಪರವಾಗಿ ಕೇಳ್ತೀವಿ. ಇಲ್ಲ, ಅದ್ರ ಬಗ್ಗೆ ನಾವು ಮೀಟಿಂಗ್ ಬೈಠಕ್ ಮಾಡಿದ್ವಿ. ಅಂದ್ರೆ ಎಲ್ಲ ಇಡೀ ಹಿಂದೂ ಪರ ಸಂಘಟನೆ ಕೂಡಿ ಒಕ್ಕಟ್ಟಾಗಿ ಒಂದು ಮನೆ ಪತ್ರ ಕೊಡೋದಿತ್ತು. ಅದು ಬಂದಿದ್ದ ಮಾರನೇ ದಿನ 12 ಗಂಟೆಗೆ ಅದನ್ನ ವಾಪಸ್ ತಗೊಂಡ್ರಲ್ಲ, ಆ ಉದ್ದೇಶದಿಂದ ನಾವು ಸ್ಟಾಪ್ ಮಾಡ್ತೀವಿ. ಹಂಗೆ ಹೇಳ್ಬೇಕಾದ್ರೆ ಅಂಜಾರದಲ್ಲಿ ಕೂಡ ಮುಸ್ಲಿಮರು ವ್ಯಾಪಾರ ಮಾಡ್ತಾರೆ, ಆದಿಶಕ್ತಿ ದೇವಸ್ಥಾನ ಕೂಡ ವ್ಯಾಪಾರ ಮಾಡ್ತಾರೆ. ಅದರ ವಿರುದ್ಧವಾಗಿ ನಾವು ಕೂಡ ಪ್ರತಿಭಟನೆ ರೆಡಿ ಆಗಿದ್ವಿ. ಜಿಲ್ಲಾ ಆದೇಶ ಆಯ್ತು ಮತ್ತು ಪೊಲೀಸ್ ಇಲಾಖೆಯಿಂದ ಕೂಡ ನಮಗೆ ಲೆಟರ್ಗಳನ್ನೆಲ್ಲ ಕಳಿಸಿದ್ರು ಮತ್ತು ತಹಸೀಲ್ದಾರ್ ಇಲಾಖೆಯಿಂದ ಬಂತು. ಆ ಉದ್ದೇಶದಿಂದ ನಾವು ಸ್ಟಾಪ್ ನಾವು ಪ್ರಿಪೇರ್ ಆಗಿದ್ವಿ. ಮನೋಪತ್ರ ಕೊಡೋದು, ಹೋರಾಟ ಮಾಡುವಂತ ದೃಷ್ಟಿಯಿಂದ ಎಲ್ಲರೂ ಪ್ರಿಪೇರ್ ಆಗಿದ್ವಿ. ಕಾರಣ ಇದು ಒಂದು ಅವ್ರೇನು ಲೆಟರ್ಗಳನ್ನು ಮತ್ತೆ ತಗೊಂಡಿದ್ದೀವಿ, ಮೌಖಿಕವಾಗಿ ಆದೇಶ ಆಗಿತ್ತು, ಅದನ್ನ ವಾಪಸ್ ತಗೊಂಡಿದ್ದೀವಿ ಅಂತ ಹೇಳಿ ಆದೇಶ ಬಂತು. ಆ ದೃಷ್ಟಿಯಿಂದ ನಾವು ಅದನ್ನ ವಿಡಿಯೋ ಮುಖಾಂತರ ಎಲ್ಲ ಗ್ರೂಪ್ಗಳು ಶೇರ್ ಆಗಿತ್ತು. ಆದ್ರೆ ಮನೋಪತ್ರ ಕೊಡ್ಲಿಲ್ಲ, ಕಾರಣ ಅಷ್ಟೇ. ಬಿಟ್ರೆ ವಿಷಯ ಏನಿತ್ತು, ಯಾವ ರೀತಿ ಏನಾಯ್ತು, ಇದು ಆಂಜನೇಯ ಹುಟ್ಟಿದ ನಾಡು. ಗಂಗಾವತಿ ಕೂಡ ಅಂಜನಾಥ ಕ್ಷೇತ್ರಕ್ಕೆ ಸಂಬಂಧಪಡುತ್ತೆ. ಗಂಗಾವತಿ ಬೇರೆ, ಆಂಜನೇಯ ಬೇರೆ, ಅಂಜನಾಥ ಬೇರೆ ಅಂತಿಲ್ಲ. ಇದು ಇತಿಹಾಸದಲ್ಲೂ ಕೂಡ ಕಿಷ್ಕಿಂಧ ಪ್ರಾಂತ, ಅಂಜನ ಮತ್ತು ಇದು ಸ್ಥಗಿತ ಮಾಡಿದ್ರೆ ನಾವು ಅದನ್ನ ಅಲ್ಲಿಗೆ ಯೋಚನೆ ಮಾಡಿದ್ದು. ಮುಂದಿನ ದಿನಗಳಲ್ಲಿ ಆತರ ಏನಾದರೂ ಮತ್ತೆ ಅವರು ಏನೋ ಯೋಚನೆ ಮಾಡಿದ್ರೆ ನಾವು ಉಗ್ರವಾದ ಹೋರಾಟ ಮಾಡ್ತಕ್ಕಂಥದ್ದು ಯೋಚನೆ ಮಾಡ್ತೀವಿ. ಷಷ್ಠಾಬ್ದಿ ಕಾರ್ಯಕ್ರಮ ಅಮರಜ್ಯೋತಿ ಕಲ್ಯಾಣ ಮಂಟಪದಲ್ಲಿ ನಡೀತಾ ಇದೆ. ಆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬರಬೇಕು. ಹಾಗೆ ಕಾರ್ಯಕ್ರಮದ ದೃಷ್ಟಿಯಿಂದ ಪ್ರಚಾರ ಕೊಡಬೇಕು ಅಂತೇಳಿ ವಿಶ್ವ ಹಿಂದೂ ಪರಿಷತ್ ಪರವಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ.